ಎಲ್ಲರಿಗೂ ನಮಸ್ಕಾರಗಳು. ಮೈಸೂರು ವಿಶ್ವವಿದ್ಯಾಲಯದ ಬಿಕಾಂ ಥರ್ಡ್ ಸೆಮಿಸ್ಟರ್ ಸಂಬಂಧಪಟ್ಟಂತೆ ಲಾಜಿಸ್ಟಿಕ್ಸ್ ಆ್ಯಂಡ್ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ವಿಷಯದಲ್ಲಿ 6th ಯೂನಿಟ್ಗೆ ಸಂಬಂಧಪಟ್ಟಂತೆ ಒಂದು ಕಂಟೆಂಟ್ ತೆಗೆದುಕೊಂಡು ಪ್ರೆಸೆಂಟೇಷನನ್ನು ಮಾಡ್ತಾಯಿದ್ವಿ. ಐ ಆಮ್ Dr. BASAVARAJ. Here the benchmarking and performance measurement in the supply chain management. A benchmarking. So, what is the benchmarking? Why the company needs this benchmarking, and what is the purpose of the benchmarking in the organization? We'll discuss one by one. A benchmarking is a standard of performance. It's a standard of performance. Benchmarking helps organizations identify standards of performance in other organizations to import them successfully to their own. It allows organizations to discover where they stand in relations to others by identifying, understanding, comparing, and adopting one's own organizations with the outstanding practices and processes of others. And organizations can target problem area, set levels of performance, and identify solutions to improve results. See, in the benchmarking, it's to know the performance of the organization when they are comparing to the one company to the other company. See, they are identifying themselves and understanding and comparing each other and adopting one's own organizations with the outstanding practices. ಈ ಒಂದು ಮಾನದಂಡ ಅಂತ ಏನು ಹೇಳ್ತೀವಿ ನಾವು ಬೆಂಚ್ಮಾರ್ಕಿಂಗ್ ಅನ್ನೋಂಥದ್ದು. ಸೊ ಔಟ್ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸನ್ನು ತಗೊಳ್ಳೋದಕ್ಕೋಸ್ಕರ ಕಂಪ್ನಿಗಳು ಈ ಒಂದು ತನ್ನದೇ ಆದಂಥ ಒಂದು ಮಾನದಂಡವನ್ನು ಫಿಕ್ಸ್ ಮಾಡ್ಕೊಳ್ತವೆ. ಸೊ ಇಲ್ಲಿ ಆಲ್ಮೋಸ್ಟ್ ದ ಟಾರ್ಗೆಟ್ ಪ್ರಾಬ್ಲಮ್ ಏರಿಯಾಸ್, ಸೆಟ್ ಲೆವೆಲ್ಸ್ ಆಫ್ ಪರ್ಫಾರ್ಮೆನ್ಸ್ ಆ್ಯಂಡ್ ಐಡೆಂಟಿಫೈ ಸೊಲ್ಯೂಷನ್ಸ್ ಟು ಇಂಪ್ರೂವ್ ರಿಸಲ್ಟ್. ಸೊ ಇದು ಯಾಕೆ ಈ ಬೆಂಚ್ ಮಾರ್ಕಿಂಗ್ ಮಾಡ್ತಾರೆ ಅಂತಂದರೆ, ultimate they improve the results of the company. So in the good performance of the company, for that purpose this benchmarking is useful. So benchmarking with compared to others an organization. So ಏನು ಮಾಡ್ತದೆ ಅಂದರೆ, it determines how leading organizations perform specific processes and compares their methods to its own users, the informations to improve upon or completely change its processes. ಇದೊಂದು ಲೀಡಿಂಗ್ ಆರ್ಗನೈಸೇಷನ್ ಪರ್ಫಾರ್ಮೆನ್ಸ್ ಸ್ಪೆಸಿಫಿಕ್ ಆಗಿ ಹೇಳ್ತದೆ, ಆ್ಯಂಡ್ ದೆನ್ ಕಂಪೇರ್ಸ್ ಇಟ್ಸ್ ಮೆಥಡ್ಸ್ ಟು ಇಟ್ಸ್ ಓನ್ ಯೂಸಸ್ ದಿ ಇನ್ಫಾರ್ಮೇಷನ್ ಟು ಇಂಪ್ರೂವ್ ಅಪಾನ್ ಕಂಪ್ಲೀಟ್ಲಿ ಚೇಂಜ್ ಇಟ್ಸ್ ಪ್ರೊಸೆಸಸ್ ಅಂತ ಹೇಳಿ. ಸೊ ಒಂದು ಎಂಟೈರ್ ಕಂಪ್ನಿಯ ಒಂದು ಇನ್ಫಾರ್ಮೇಷನ್ ಮತ್ತು ಅದರ ಮೆಥಡ್ಸ್ಗಳು ಅನ್ನು ಕಂಪೇರ್ ಮಾಡಿಕೊಂಡು ಒಂದು ಮತ್ತು ಇನ್ನೊಂದಕ್ಕೆ ಒಂದು ಕಂಪೇರ್ ಮಾಡ್ಕೊಳ್ಳೋದ್ರ ಮೂಲಕ ಒಂದು ಇಂಪ್ರೂವ್ ಮಾಡಿಕೊಂಡು ಚೇಂಜಸ್ಸನ್ನು ನೋಡ್ತೀವಿ ಇನ್ ದ ಬೆಂಚ್ ಮಾರ್ಕಿಂಗಲ್ಲಿ. ಆ್ಯಂಡ್ ದ ಬೆನಿಫಿಟ್ಸ್ ಆಫ್ ಬೆಂಚ್ ಮಾರ್ಕಿಂಗ್. ಸೊ ವಾಟ್ ಆರ್ ದಿ ಬೆನಿಫಿಟ್ಸ್ ಆಫ್ ಬೆಂಚ್ ಮಾರ್ಕಿಂಗ್ ಅಂತ ಕೇಳಿದ್ರೆ, ಇಲ್ಲಿ ನಾವು ಹೆಲ್ಪ್ಸ್ ಆರ್ಗನೈಸೇಷನ್ಸ್ ಟು ಮೇಕ್ ಬೆಟರ್ ಇನ್ಫಾರ್ಮ್ಡ್ ಡಿಸಿಷನ್ಸ್. ಸೊ ಎವ್ರಿಥಿಂಗ್ ವಾಟ್ ಎವರ್ ಡಿಸಿಷನ್ಸ್ ಟೇಕನ್ ಬೈ ದಿ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್. ಸೊ ಒಂದು ಇನ್ಫಾರ್ಮ್ ಆಗಿರ್ತದೆ, ಬೆಟರ್ ಆಗಿರ್ತದೆ. ಯಾವುದೇ ಡಿಸಿಷನ್ ತೆಗೆದುಕೊಂಡ್ರೆ ಅಂದರೆ ಅವರೊಂದು ಸೆಟ್ ಆಫ್ ಸ್ಟ್ಯಾಂಡರ್ಡ್ಸ್ ಏನು ಪ್ರಾಕ್ಟೀಸಸ್ ಏನಿರ್ತವೆ ಅದರ ಪ್ರಕಾರನೇ ಅವರು ದೇ ವಿಲ್ ಮೇಕ್ ಡಿಸಿಷನ್ಸ್. ದ ಎಕ್ಸ್ಪೋಜಸ್ ಆರ್ಗನೈಸೇಷನ್ಸ್ ಟು ಇನ್ನೋವೇಷನ್ಸ್ ಆ್ಯಂಡ್ ಬ್ರೇಕ್ ಥ್ರೂಸ್ ಅಂತ ಹೇಳ್ತೀವಿ, ಬ್ರೇಕ್ ಥ್ರೂಸ್. ಸೊ ಹಿಯರ್ ದ ಎಕ್ಸ್ಪೋಜಸ್ ಆರ್ಗನೈಸೇಷನ್ ಟು ಇನ್ನೋವೇಷನ್ಸ್. ಒಂದು ಇನ್ನೋವೇಷನ್ಸ್ ಮಾಡೋದಕ್ಕೋಸ್ಕರ they create the new things, they innovate the new things. For that purpose this benchmarking is more useful ಅಂತ ಹೇಳ್ತೀವಿ. And then it allows organizations to see beyond the barriers. ಅವರ ಏನಾದರೂ ಪ್ರಾಬ್ಲಮ್ಸ್ಗಳಂತಿದ್ದರೆ, ಅವರ ಒಂದು ಅಡೆತಡೆಗಳಿದ್ದರೆ, ಆ್ಯಂಡ್ ದೆನ್ ಟು ಎಂಬ್ರೇಸ್ ಚೇಂಜ್. ಒಂದು ಬೆಂಚ್ ಮಾರ್ಕಿಂಗ್ ಸೆಟ್ ಸ್ಟ್ಯಾಂಡರ್ಡ್ ಫಿಕ್ಸ್ ಮಾಡೋದ್ರಿಂದ ಅವರು ಎಂಬ್ರೇಸ್ ಚೇಂಜಸ್ ಅಂತ ಹೇಳಿದ್ರು ಅಂದರೆ ಅವರು ಕಂಟಿನ್ಯೂಸ್ ಚೇಂಜಸ್ ಮಾಡೋಂಥ ಚಾನ್ಸಸ್ ಇರ್ತದೆ. ದೇ ಓವರ್ಕಮ್ ಆಫ್ ದಿ ಪ್ರಾಬ್ಲಮ್ಸ್ ಆ್ಯಂಡ್ ದೇ ಟೇಕನ್ ಟು ಚಾಲೆಂಜಸ್ ಚೇಂಜ್ಗೋಸ್ಕರ ಅವರು ಅದನ್ನು ಬೆಂಚ್ ಮಾರ್ಕಿಂಗನ್ನು ಫಿಕ್ಸ್ ಮಾಡ್ತಾರೆ. ಆ್ಯಂಡ್ ಟು ಥಿಂಕ್ ಔಟ್ಸೈಡ್ ದಿ ಬಾಕ್ಸ್. ಅವ್ರು ಏನು ಮಾಡಿರ್ತಾರೋ ಅನ್ನೋದು. ದಿಸ್ ಇಸ್ ಅನ್ ಕಾಂಪಿಟೇಟಿವ್ ವರ್ಲ್ಡ್.
ಸೊ ಯಾವ ಈ ಬಿಸ್ನೆಸ್ ಏನು ಮಾಡಬೇಕಾಗ್ತದೆ ಅಂದರೆ ಬಿಹಾಂಡ್ ಥಿಂಕ್ ಮಾಡಬೇಕಾಗ್ತದೆ. ದೇ ಆರ್ ನಾಟ್ ಸೆಟ್ ಓನ್ಲಿ ವಿತಿನ್ ದಿ ಆರ್ಗನೈಸೇಷನ್ಸ್, ಔಟ್ ಆಫ್ ದಿ ಆರ್ಗನೈಸೇಷನ್ಸ್ ಆಲ್ಸೋ ದೇ ಹ್ಯಾವ್ ಟು ಥಿಂಕ್ ಬಿಕಾಸ್ ದಿಸ್ ಇಸ್ ದ ಕಾಂಪಿಟೇಟಿವ್ ಮಾರ್ಕೆಟ್. ಸೊ ಅದಕ್ಕೋಸ್ಕರ ಇದು ಬೆಂಚ್ ಮಾರ್ಕಿಂಗನ್ನು ಫಿಕ್ಸ್ ಮಾಡ್ತಾರೆ. ಆ್ಯಂಡ್ ಪ್ರೊವೈಡ್ಸ್ ಆರ್ಗನೈಸೇಷನ್ಸ್ ವಿತ್ ಎ ಮೆಥಡಾಲಜಿ ಆ್ಯಂಡ್ ಗೇಮ್ ಪ್ಲಾನ್ ಫಾರ್ ಆಕ್ಸಲರೇಟಿಂಗ್, ಇಂಪ್ಲಿಮೆಂಟಿಂಗ್ ಆ್ಯಂಡ್ ಮ್ಯಾನೇಜಿಂಗ್ ಚೇಂಜ್. ಸೊ ಸಿ ದಟ್ ಅವ್ರು ಏನು ಹೇಳ್ತಾರೆ ಅಂತಂದರೆ ದ್ಯಾಟ್ಸ್ ನಮ್ಮ ಆಕ್ಸಲರೇಟಿಂಗ್, ವೇಗವಾಗಿ ಒಂದು ಪ್ಲಾನ್ ಮಾಡೋದಕ್ಕೆ, ಒಂದು ಕಾಂಪಿಟೇಟಿವಲ್ಲಿ ಮುಂಚೂಣಿಯಲ್ಲಿ ಇರೋದಕ್ಕೆ, ಆ್ಯಂಡ್ ಇಂಪ್ಲಿಮೆಂಟ್ ಮಾಡೋದಕ್ಕೋಸ್ಕರ, ಹೊಸ ರೂಲ್ಸ್ ರೆಗ್ಯುಲೇಷನ್ಸ್ ಇಂಪ್ಲಿಮೆಂಟ್ ಮಾಡೋದಕ್ಕೋಸ್ಕರ, ಆ್ಯಂಡ್ ಮ್ಯಾನೇಜಿಂಗ್ ದಿ ಚೇಂಜ್, ದ ಅಲ್ಟಿಮೇಟ್ ಚೇಂಜ್ ಪರ್ಪಸ್ ದಿಸ್ ಬೆಂಚ್ ಮಾರ್ಕಿಂಗ್ ಇಸ್ ದ ಮೋರ್ ಯೂಸ್ಫುಲ್ ಫಾರ್ ದಿ ಆರ್ಗನೈಸೇಷನ್ ಅಂತ ಹೇಳಿ. ಆ್ಯಂಡ್ ದೆನ್ ದ ಸಪ್ಲೈ ಚೈನ್ ಪರ್ಫಾರ್ಮೆನ್ಸ್ ಮೆಜರ್ಸ್, ನಾವು ಮೆಜರ್ಸ್ ಅಂತ ನೋಡೋದಾದರೆ it can be defined as an approach to judge the performance of supply chain system. The supply chain performance measures can broadly classified in two categories. ಒಂದು ಅಲ್ಲಿ ಕ್ವಾಲಿಟೇಟಿವ್ ಮೆಜರ್ಸ್ ಇದೆ ಮತ್ತು ಕ್ವಾಂಟಿಟೇಟಿವ್ ಮೆಜರ್ಸ್ಗಳಿದ್ದಾವೆ. ಸೊ ಇಲ್ಲಿ ಕ್ವಾಲಿಟೇಟಿವ್ ಮೆಜರ್ಸ್ ಅಂದರೆ ವಿಚ್ ಕೆನಾಟ್ ಬಿ ಮೆಜರಬಲ್, which is not in the nature of the numerical, but in the quantitative measures which can be measurable, so which in the nature of numbers. So here the customer satisfaction and product quality ಏನು ಮೆಜರ್ ಹೇಗೆ ಮಾಡ್ಬೋದು, the attitude towards the ಕಸ್ಟಮರ್ ಆ್ಯಟಿಟ್ಯೂಡ್ ಟುವರ್ಡ್ಸ್ ದಿ ಪ್ರಾಡಕ್ಟ್ ಅಂತ ನೋಡೋದಾದರೆ, ಅಲ್ಲಿ ಮತ್ತು ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ ನೋಡೋದಾದರೆ, ಪ್ರಾಡಕ್ಟ್ ಕ್ವಾಲಿಟಿ ನೋಡೋದಾದ್ರೆ, ಇವೆಲ್ಲ ಮೆಜರ್ಮೆಂಟ್ ತುಂಬ ಇಂಪಾರ್ಟೆಂಟ್ ಆಗ್ತದೆ. ವೇರ್ ದೇ ಸ್ಟ್ಯಾಂಡ್ ವೆನ್ ಕಂಪೇರಿಂಗ್ ಟು ದಿ ಅದರ್ಸ್. ಫಾರ್ ದಟ್ ಪರ್ಪಸ್ ದಿಸ್ ಪರ್ಫಾರ್ಮೆನ್ಸ್ ಮೆಜರ್ಸ್ ಆರ್ ವೆರಿ ಯೂಸ್ಫುಲ್. ಇಲ್ಲಿ ಕ್ವಾಂಟಿಟೇಟಿವ್ ಮೆಜರ್ಸ್ ಅಂತಂದರೆ ಆರ್ಡರ್ ಟು ಡೆಲಿವರಿ, ಲೀಡ್ ಟೈಮ್ ಆ್ಯಂಡ್ ಸಪ್ಲೈ ಚೈನ್ ರೆಸ್ಪಾನ್ಸ್ ಟೈಮ್ ಆ್ಯಂಡ್ ಫ್ಲೆಕ್ಸಿಬಿಲಿಟಿ, ರಿಸೋರ್ಸ್ ಯುಟಿಲೈಸೇಷನ್ and delivery performance. Here we will be considering the quantitative performance measures only. ಇಲ್ಲಿ ನಾವೇನಂತಂದರೆ ಒಂದು ನಂಬರಲ್ಲಿ ಆಗಿ ನಾವು ಮೆಜರ್ಮೆಂಟ್ ಮಾಡೋದಾದರೆ ಆರ್ಡರ್ ಟು ಡೆಲಿವರಿ ಲೀಡ್ ಟೈಮನ್ನು ನೋಡ್ಬೋದು, ಆ್ಯಂಡ್ ಸಪ್ಲೈ ಚೈನ್ ರೆಸ್ಪಾನ್ಸ್ ಟೈಮನ್ನು ನೋಡ್ಬೋದು, ಆ್ಯಂಡ್ ಫ್ಲೆಕ್ಸಿಬಿಲಿಟಿ, ಹೌ ಇಟ್ಸ್ ಫ್ಲೆಕ್ಸಿಬಿಲಿಟಿ, ಆ್ಯಂಡ್ ದ ರಿಸೋರ್ಸ್ ಯುಟಿಲೈಸೇಷನನ್ನು ನೋಡ್ಬೋದು, ಡೆಲಿವರಿ ಪರ್ಫಾರ್ಮೆನ್ಸನ್ನು ನೋಡ್ಬೋದು. ಸೊ ಇವೆಲ್ಲ ಇಟ್ಸ್ ಕ್ಯಾನ್ ಬಿ ಇನ್ numerical manner. And then in quantitative measures again that classified into the non-financial measures and financial measures. So mostly the measures taken for measuring the performance may be somewhat similar to each other, but the objective behind each segment is very different from the other. Quantitative measures is the assessment used to measure the performance and compare and track the performance of products. So ಇವೆಲ್ಲ ಮೆಜರ್ಗಳನ್ನು ಮಾಡೋದ್ರ ಮೂಲಕ ಒಂದು ಕಂಪೇರ್ ಆ್ಯಂಡ್ ಟ್ರ್ಯಾಕ್ ದಿ ಪರ್ಫಾರ್ಮೆನ್ಸ್ ಆ್ಯಂಡ್ ಪ್ರಾಡಕ್ಟ್ನ ಒಂದು ಪರ್ಫಾರ್ಮೆನ್ಸ್ ಹೇಗಿದೆ ಅನ್ನೋದನ್ನು ನೋಡೋದಕ್ಕೋಸ್ಕರ ಮೆಜರ್ಮೆಂಟು ತುಂಬ ಇಂಪಾರ್ಟೆಂಟ್ ಆಗ್ತದೆ. ಆ್ಯಂಡ್ ವಿ ಕ್ಯಾನ್ ಫರ್ದರ್ ಡಿವೈಡ್ ದಿ ಕ್ವಾಂಟಿಟೇಟಿವ್ ಮೆಜರ್ಸ್ ಆಫ್ ದಿ ಸಪ್ಲೈ ಚೈನ್. ಇಲ್ಲಿ ನಾವು 2 ಟೈಪ್ಸಲ್ಲಿ ನೋಡ್ತಾ ಹೋಗ್ತೀವಿ. ಆ್ಯಂಡ್ ನಾನ್ ಫಿನಾನ್ಷಿಯಲ್ ಮೆಜರ್ಸ್ ನೋಡೋದಾದರೆ ಇಲ್ಲಿ ದಿ ಮೆಟ್ರಿಕ್ಸ್ ಆಫ್ ನಾನ್ ಫಿನಾನ್ಷಿಯಲ್ ಮೆಜರ್ಸ್ ಕಾಂಪ್ರೈಸ್ ಸೈಕಲ್ ಟೈಮ್ ಆ್ಯಂಡ್ ಕಸ್ಟಮರ್ ಸರ್ವಿಸ್ ಲೆವೆಲ್, ದ ಇನ್ವೆಂಟ್ರಿ ಲೆವೆಲ್ಸ್ ಆ್ಯಂಡ್ ರಿಸೋರ್ಸ್ ಯುಟಿಲೈಸೇಷನ್ ಎಬಿಲಿಟಿ ಟು ಪರ್ಫಾರ್ಮ್ ಆ್ಯಂಡ್ ಫ್ಲೆಕ್ಸಿಬಿಲಿಟಿ ಆ್ಯಂಡ್ ಕ್ವಾಲಿಟಿ. ಸೊ ಇವೆಲ್ಲ ನಾನ್ ಫಿನಾನ್ಷಿಯಲ್ ಮೆಜರ್ಸಲ್ಲಿ ನಾವು ನೋಡ್ತಾ ಇದ್ದೀವಿ. ಸಿ ದಟ್ ಮೆಜರ್ ಸೈಕಲ್ ಟೈಮ್ ಆಗಿರ್ಬೋದು, ಕಸ್ಟಮರ್ ಸರ್ವಿಸ್ ಲೆವೆಲ್ ಆಗಿರ್ಬೋದು, ಇನ್ವೆಂಟ್ರಿ ಲೆವೆಲ್ಸ್ ಆಗಿರ್ಬೋದು, ರಿಸೋರ್ಸ್ ಯುಟಿಲೈಸೇಷನ್ ಎಬಿಲಿಟಿ ಟು ಪರ್ಫಾರ್ಮ್ ಆಗಿರ್ಬೋದು, ಫ್ಲೆಕ್ಸಿಬಿಲಿಟಿ ಆ್ಯಂಡ್ ಕ್ವಾಲಿಟಿ ಆಗಿರ್ಬೋದು. ಆ್ಯಂಡ್ ಕಸ್ಟಮರ್ ಸರ್ವಿಸ್ ಲೆವೆಲಲ್ಲಿ ನಾವು ಅಂದರೆ ಇಟ್ಸ್ ಎನ್ ಸಪ್ಲೈ ಚೈನ್ ಈಸ್ ಮಾರ್ಕ್ಡ್ ಆ್ಯಸ್ ಎನ್ ಆಪರೇಷನ್ ಆಫ್ ಮಲ್ಟಿಪಲ್ ಯುನಿಕ್ ಪರ್ಫಾರ್ಮೆನ್ಸ್ ಇಂಡೈಸಸ್. ಹಿಯರ್ ವಿ ಹ್ಯಾವ್ 3 measures ಆಫ್ ದೀಸ್ ಪರ್ಫಾರ್ಮೆನ್ಸ್ ಅಂತ ನಾವು ಕಸ್ಟಮರ್ ಲೆವೆಲ್ ಅಂತ 3 gauge ಪರ್ಫಾರ್ಮೆನ್ಸಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಇನ್ವೆಂಟ್ರಿ ಲೆವೆಲ್ಸ್ ಯಾವುದು ಇರ್ತದೆ ಅಂತಂದರೆ, ಇನ್ವೆಂಟ್ರಿ ಕ್ಯಾರಿಂಗ್ ಕಾಸ್ಟ್ ಇನ್ಕ್ರೀಸ್ ದಿ ಟೋಟಲ್ ಕಾಸ್ಟ್ ಸಿಗ್ನಿಫಿಕೆಂಟ್ಲಿ. ಇಟ್ ಈಸ್ ಎಸೆನ್ಷಿಯಲ್ ಟು ಕ್ಯಾರಿ ಸಫಿಷಿಯೆಂಟ್ ಇನ್ವೆಂಟ್ರಿ ಟು ಮೀಟ್ ದಿ ಕಸ್ಟಮರ್ ಡಿಮ್ಯಾಂಡ್ಸ್ ಇನ್ ಅ ಸಪ್ಲೈ ಚೈನ್ ಸಿಸ್ಟಮ್. ಸೊ ಇಲ್ಲಿ ನಮಗೆ ರಾ ಮೆಟೀರಿಯಲ್ಸು, ವರ್ಕ್ ಇನ್ ಪ್ರೋಗ್ರೆಸ್, ವರ್ಕ್ ಇನ್ ಪ್ರೋಸೆಸ್ಸು, ಅನ್ಫಿನಿಶ್ಡ್ ಆ್ಯಂಡ್ ಸೆಮಿಫಿನಿಶ್ಡ್ ಸೆಕ್ಷನ್ಸ್ ಅಂತ ಏನು ಹೇಳ್ತೀವಿ ನಾವು, ಆ್ಯಂಡ್ ಫಿನಿಶ್ಡ್ ಗೂಡ್ಸ್ ಇನ್ವೆಂಟ್ರಿ ಆ್ಯಂಡ್ ಸ್ಪೇರ್ ಪಾರ್ಟ್ಸ್ ಒಂದು ಭಾಗಗಳಲ್ಲಾಗಿ ಇನ್ವೆಂಟ್ರಿ ಆ ಒಂದು ದಾಸ್ತಾನು ಮಾಡೋದ್ರ ಮೂಲಕ ನಾವು ಇನ್ವೆಂಟ್ರಿನ ನೋಡ್ತೇವೆ. ಇಲ್ಲಿ ನಿಮಗೆ ಫಿನಾನ್ಷಿಯಲ್ ಮೇಜರ್ಸ್ ಅಂತಂದರೆ, ಒಂದು ಫಿನಾನ್ಷಿಯಲ್ ಮೇಜರ್ಸ್ ಟೇಕನ್ ಫಾರ್ ಗೇಜಿಂಗ್ ಡಿಫ್ರೆಂಟ್ ಫಿಕ್ಸ್ಡ್ ಆ್ಯಂಡ್ ಆಪ್ರೇಷನಲ್ ಕಾಸ್ಟ್ಸ್. ಇಲ್ಲಿ ಕಾಸ್ಟ್ಸ್ನ ಒಂದು ಸಂಬಂಧಪಟ್ಟಂತೆ ಈ ಫಿನಾನ್ಷಿಯಲ್ ಮೇಜರ್ಸನ್ನು ನಾವು ಯೂಸ್ ಮಾಡ್ತಾ ಹೋಗ್ತೀವಿ ಇನ್ ಆರ್ಗನೈಸೇಷನ್.
where supply chain are considered the financial measures. Almost supply chain ಅನ್ನು ನಾವು ಏನು our system ಅನ್ನು ನಾವು financial measures ಅಲ್ಲಿ ನೋಡ್ತಾ ಹೋಗ್ತೀವಿ. Now finally, the key objective to be achieved is to maximize the revenue by maintaining by supply chain costs, low supply chain costs. So ಇವೆಲ್ಲ financial measures for the purpose of the reducing of the cost of the organization, the cost of the operations, by reducing of the cost and maximizing of the revenue purposes. Financial measures are more useful ಅಂತ ಹೇಳ್ತೀವಿ. ಸೊ ಇಲ್ಲಿ ಇಷ್ಟು ನಮಗೆ ಈ ಒಂದು ಪರ್ಫಾರ್ಮೆನ್ಸ್ ಮೆಜರ್ಸಲ್ಲಿ ಫಿನಾನ್ಷಿಯಲ್ ಮೆಜರ್ಸ್ ಆ್ಯಂಡ್ ನಾನ್ ಫಿನಾನ್ಷಿಯಲ್ ಮೆಜರ್ಸನ್ನು ನಾವು ನೋಡ್ತಾ ಹೋಗ್ತೀವಿ. ಸೊ ನಮ್ಮ ಕನ್ಕ್ಲೂಷನಲ್ಲಿ ಹೇಳ್ಬೇಕಂತಂದರೆ ದ ಬೆಂಚ್ ಮಾರ್ಕ್ helps organizations identify standards of performance in other organizations and to import them successfully to their own. ಅವರು ಒಂದು ತಮ್ಮದೇ ಒಂದು ಇಂಡಿವಿಜುವಲ್ ಆಗಿ ಅದೇ ಕಂಪನಿಗೆ ಇರೋಂಥ ಒಂದು ಸ್ಟ್ಯಾಂಡರ್ಡ್ಸು ಕೋಡ್ಸ್ ಅಂತ ಏನು ಹೇಳ್ತೀವಿ ನಾವು. ಸೊ ಅದನ್ನು ಒಂದು ಅವರ ಮಾನದಂಡವನ್ನಾಗಿ ಮಾಡಿಕೊಂಡು ಸೊ ವಾಟ್ ಎವರ್ ದೇ ಸೆಟ್ ದಿ ವಿಷನ್ ಆ್ಯಂಡ್ ಮಿಷನ್, ಅವರು ವಾಟ್ ದೇ ಸೆಟ್ ದಿ ಗೋಲ್ಸ್ ಆ್ಯಂಡ್ ಆಬ್ಜೆಕ್ಟಿವ್ಸ್, ದರ್ ಆಲ್ ರೀಚಬಲ್ ಥ್ರೂ ದಿ ಬೆಂಚ್ ಮಾರ್ಕಿಂಗ್ ಅಂತ ಹೇಳ್ಬೋದು. ಸೊ ಆ್ಯಂಡ್ ದೆನ್ ಅವರೊಂದು ಸಕ್ಸಸ್ ಆಗಿ ಕಾಣಬೇಕಾದ್ರೆ ಕಂಪ್ನಿ ಇವತ್ತು ಆರ್ಗನೈಸೇಷನ್ಸ್ ಇಂಪ್ರೂವ್ ಆಗಿದೆ, ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಅಂತಂದರೆ ಅವರು ಸೆಟ್ ಆಫ್ ಬೆಂಚ್ ಮಾರ್ಕಿಂಗ್ ಫಾಲೋ ಮಾಡಿರ್ತಾರೆ ಅಂತೇಳಿ ನಾವು ಹೇಳ್ತೀವಿ. ಆ್ಯಂಡ್ ದೆನ್ in the supply chain, performance measures can be defined as an approach to judge the performance of supply chain system. So these are all judge the performance, know the performance of the company, performance of the supply chain. So for that purpose, the performance measures are used in the supply chain system, supply chain, the supply chain. So this is the overall conclusion about the benchmarking and the financial measures of the organization. So I hope you understood these two concepts, the benchmarking and performance measures in the supply chain management. Thank you, Ananda.